ತುಂಬ ಗ್ಯಾಪ್ ಕೊಡ್ತಾ ಇದ್ದೀರಿ ಅಂತ ಆರೋಪ ನಿಮ್ಮ ಮೇಲೆ ಸಿನಿಮಾದಿಂದ ಸಿನಿಮಾಗಳ ಮಧ್ಯೆ. ಒಪ್ಕೋತೀನಿ ಸರ್. ನನಗೆ ಬಹಳ ಬೇಗ ಕೆಲವುದನ್ನ ಬಿಟ್ಬಿಡ್ತೀನಿ. ನೀವು ವರ್ಕ್ ಮಾಡೋಕ್ಕಾಗಲಿಲ್ಲ ಅಥವಾ ವರ್ಕ್ ಮಾಡೋಕ್ಕೆ ಅಜಿತ್ ಅವರೇ ನನಗೆ ಬೇರೆ ಏನು ಬರಲ್ಲ. ಫಸ್ಟ್ ಅರ್ಥ ಮಾಡ್ಕೊಂಡು ಏನೇನೋ ಬರುತ್ತೆ ನಿಮಗೆ. ಬಟ್ ಅದು ಯಾವುದು ನನ್ನ ಪ್ರೊಫೆಷನಲ್ ಎಸ್ ಮಜಾ ಆಯ. ಅದೊಂದೇನೋ ಸ್ಟಾರ್ಡಮ್ ಬಂದ ಮೇಲೆ ತುಂಬ ಜಾಸ್ತಿ ಸಿನಿಮಾ ಮಾಡಬಾರ್ದು, 2 ವರ್ಷಕ್ಕೊಂದು ಮಾಡಬೇಕು, ವರ್ಷಕ್ಕೊಂದು ಮಾಡಬೇಕು, ಆ ಥರದ್ದೇನೋ ಬರುತ್ತಾ ಅಭಿಪ್ರಾಯ? ಯಾವ ಬೋಳಿ ಮಗ ಹೇಳಿದ್ರಿ ಏನ್ರಿ ಅದು ಮಾತಾಡೋದು? ಏನ್ ಮಾತಾಡ್ತಾರ್ರಿ? ಯಾವನ್ರಿ ಅವನು? ನಮಗೆ ಸ್ವಾಭಿಮಾನ ಇದೆ. ಯಾರೋ ಒಬ್ಬ ಹೀರೋ ಹೇಳೋದು ಕೇಳಿದ್ದೀನಿ ನಾನು, 3 ನಿಮಿಷಕ್ಕೊಂದು ಇನೋವಾ ತಯಾರಾಗುತ್ತೆ, ಬಟ್ ರೋಲ್ಸ್ ರಾಯ್ಸ್ 6 ತಿಂಗಳಿಗೆ ಒಂದೇ ತಯಾರಾಗೋದು ಅಂತ. 2 ವರ್ಷಕ್ಕೆ 3 ವರ್ಷಕ್ಕೊಂದು ಸಿನಿಮಾ ಯಾಕೆ ಮಾಡ್ತೀವಿ? ಮೋಸ್ಟ್ಲಿ ಯಾವುದು ರೋಲ್ಸ್ ರಾಯ್ಸ್ ಕೇಳಿದ್ದೀರಾ ಸರ್? ನಾನು ಇನೋವಾದವನು ಸರ್. ನನಗೆ ಅದೆಲ್ಲ ಇಲ್ಲ. ನಾನು ಇಲ್ಲಿಲ್ಲ ಅಂದರೆ ನಾನು ಅಟ್ಲೀಸ್ಟ್ ಬಿಗ್ ಬಾಸ್ ಇಲ್ಲ ಅಂದರೆ CCL ಎಲ್ಲೋ ಒಂದು ಕಡೆ ಮುಖ ತೋರಿಸ್ತಾ ಇರ್ತೀನಿ, ನಾನು ಕಾಣಿಸ್ಕೋತಾ ಇರ್ತೀನಿ. ನನಗೆ ಜನಗಳೇ ನಮ್ಮ ಆಸ್ತಿ ಅಂದಮೇಲೆ ಅವರಿಂದ ದೂರ ಇದ್ದು ಏನು ಸಾಧಿಸ್ತಾ ಇದ್ದೀನಿ ನಾನು ಹೇಳಿ? ಸ್ವೀಟ್. ಒಂದು ಕ್ವಶನ್ ಯು ಮೇ ಡಿಸೈಡ್ ನಾಟ್ ಟು ಆನ್ಸರ್ ಆಲ್ಸೋ. ನನಗಂತೂ ಈ ಜೀವನವೇ ಬೇಸರವಾಗೋಗ್ಬಿಟ್ಟಿದೆ. ಈ ಸರ್ಕಲಲ್ಲಿ ದರ್ಶನ್ ಇದ್ರು, ತುಂಬ ಆತ್ಮೀಯರಿದ್ರು. ನೀವು ಹೌದು ಸರ್, ವಿ ಆರ್ ವೆರಿ ಕ್ಲೋಸ್. ಅವ್ರದ್ದು ಫಸ್ಟ್ ಫೇಸ್ ಆಫ್ ದೋಸ್ ಬ್ಯಾಡ್ ಡೇಸ್ ಇತ್ತಲ್ಲ 2011. ಅಲ್ಲಿಂದ ಹೊರಗೆ ಬಂದ ಮೇಲೆ ನೀವು ಹಗಲ ಮೇಲೆ ಕೈ ಹಾಕ್ಕೊಂಡು ಪ್ರೋತ್ಸಾಹ ಕೊಡಿ ಇಲ್ಲ ಆಯ್ತು. ಏನು ನಿಮ್ಗೆ ಯಾಕೆ ಬೇಕದು? ಡನ್ ಎವ್ರಿಥಿಂಗ್ ಸರ್. ಆಸ್ ಎ ಫ್ರೆಂಡ್ ಎಲ್ಲದು ನಿಷ್ಕಳಂಕವಾಗಿರ್ಬೇಕಾಗತ್ತೆ. ನಾನು ದೊಡ್ಡವನು ನೀನು ದೊಡ್ಡವನು ಬರಲ್ಲ. ಅವ್ರು ಯಾರೋ ನಮ್ಮ ಸ್ನೇಹಿತರು ಮಾಡೋ ತಪ್ಪುಗೂ ನಾವು ತಲೆ ಬಾಗಬೇಕಾಗತ್ತೆ. ನಾಟ್ ಬಿಕಾಸ್ ಆಫ್ ಎಂಬ್ಯಾರಸ್ಮೆಂಟ್, ಔಟ್ ಆಫ್ ಲವ್. ನಾವು ಇದ್ದೀವಿ ಅಂತ ಮಾಡಬೇಕಾಗತ್ತೆ, ನಾವು ಮಾಡಿದ್ದೀವಿ. ಅದೊಂದು ಖುಷಿ ನಮಗೂ. ಅಜಿತ್ ಅವರೇ, ನೀವು ಯಾರನ್ನ ಎಷ್ಟು ಇಷ್ಟಪಡ್ತೀರಿ, ಯಾರನ್ನ ದ್ವೇಷಿಸ್ತೀರಿ, ಇದು ಪರ್ಸ್ನಲ್ ಸರ್. ಫೈಟ್ ಇಸ್ ಪರ್ಸ್ನಲ್ ಸರ್. ಕರೆಕ್ಟ್. ಕಾಂಪಿಟೇಷನ್ ಇಸ್ ಪರ್ಸ್ನಲ್ ಸರ್. ಬಟ್ ಆ ವ್ಯಕ್ತಿಗೆ ಏನೋ ತೊಂದರೆ ಆಗ್ತಾಯಿದೆ, ಇದಾಗ್ತಾಯಿದೆ ಅಂದಾಗ ಖುಷಿ ಪಡೋ ವ್ಯಕ್ತಿ ನಾನಲ್ಲ ಸರ್. ಆ್ಯಂಡ್ ಎಲ್ಲೋ ಫೀಲ್ ಅಂತೂ ಆಗುತ್ತೆ ಸರ್. ಕೆಲವರು ಏನಾಗುತ್ತೆ ಗೊತ್ತಾ ಸರ್, ಮಾತಾಡಿಲ್ಲ ಅಂದ್ರೆ ಪರವಾಗಿಲ್ಲ, ಎಲ್ಲೋ ಒಂದು ಕಡೆ ಓಡಾಡ್ಕೊಂಡು ಖುಷಿಯಾಗಿದ್ದಾರೆ ಅಂದ್ರೆ ಅಷ್ಟು ಸಾಕು. ಎಲ್ಲೋ ಒಂದು ಕಡೆ ನಾವು ನಗಾಡ್ಕೊಂಡಿರ್ತೀವಿ. ತೊಂದರೆಗಳಾಗ್ಬಿಡ್ತು ಅಂದಾಗ ಎಲ್ಲ ಅಟ್ಲೀಸ್ಟ್ ಆಸ್ ಹ್ಯೂಮನ್ ನಮಗೆ ನೋವಾಗುತ್ತೆ ಸರ್. ಇದು ಮತ್ತೆ ಭೇಟಿಯಾಗೋಣ. ನಮಸ್ಕಾರ.